ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಕನಕ್ಪುರಲ್ಲಿರೋ ಇಸ್ಕಾನ್ ಟೆಂಪಲಿಗೆ ಬಂದಿದ್ದೀವಿ. ಇವತ್ತು ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು. ಏನಂದರೆ ಪೂರಿ ಜಗನ್ನಾಥ್ ರಥೋತ್ಸವ ಇದೆ. ಇಲ್ಲಿ ಸಾಯಂಕಾಲ 5 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ. ನಾವು ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು, ಯಾಕಂದರೆ ಫುಲ್ ಟ್ರಾಫಿಕ್ ಜಾಮಲ್ಲೇ ಸಿಕ್ಕಾಕ್ಕೊಂಡು ತುಂಬ ಲೇಟ್ ಆಯ್ತು ಅಂತ ಹೇಳ್ಬೋದು. ಆಲ್ರೆಡಿ ಇಲ್ಲಿ ರಥೋತ್ಸವ ಕೂಡ ಆಗಿದೆ. ನೋಡ್ಬೋದು ನೀವು ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ಫ್ರೆಂಡ್ಸ್, ಇದೊಂದು ಶಾರ್ಟ್ ವಿಡಿಯೋ, ಯಾಕಂದ್ರೆ ನಾವು ಹೋಗಿರೋದೇ ಲೇಟ್ ಆಯಿತು, ಹಂಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ 3 ರಥ ಕೂಡ ರಥೋತ್ಸವ ಆಗಿ ಜಾಗಕ್ಕೆ ನಿಂತಿದೆ. ಈಗ ಒಳಗಡೆ ದೇವ್ರನ್ನ ತೊಗೊಂಡೋಗೋ ಟೈಮ್ ಅಂತೆ. ಇನ್ನು ಮೇನ್ ಗರ್ಭಗುಡಿನೂ ಕ್ಲೋಸ್ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರು ನಮಗೆ. ಹಂಗಾಗಿ ನಾವು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಅಲ್ಲಿಗೆ ಹೋದ್ವಿ, ಇನ್ನು ದರ್ಶನ ಮಾಡ್ಕೊಂಬರೋಣ ಕೃಷ್ಣಂದು ಅಂತ. ಕೃಷ್ಣನ ದರ್ಶನ ಹಾಗೆ ಒಳಗಡೆ ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಒಳಗಡೆ ವೆಂಕಟೇಶ್ವರ ಸ್ವಾಮಿ ಇದ್ದಾನೆ, ಹಾಗೆ ಲಕ್ಷ್ಮಿ, ನರಸಿಂಹ ತುಂಬಾ ಚೆನ್ನಾಗಿದೆ. ಇನ್ನೊಂದು ಸರಿ ಯಾವಾಗಲಾದರೂ ಹೋಗಿ ನಾನು ಇಸ್ಕಾನ್ ಟೆಂಪಲ್ದು ವಿಡಿಯೋ ಮಾಡ್ಕೊತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸು. ಫ್ರೆಂಡ್ಸ್, ಕೆಳಗಡೆಯಿಂದ ಈಗ ನಾವು ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕ್ಲೋಸಿಂಗ್ ಟೈಮು, ಹಂಗಾಗಿ ಫಾಸ್ಟ್ ಹೋಗ್ತಾ ಇದ್ವಿ. ಎಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು. ಹೊರಗಡೆದು ಒಂದು ಸ್ವಲ್ಪ ವ್ಯೂ ತೊಗೊಂಡೆ, ನೋಡ್ಬೋದು ಸೂಪರ್ ಆಗಿದೆ. ನೈಟ್ ಇರೋದ್ರಿಂದ ಲೈಟ್ಸು ಇಡೀ ಬೆಂಗಳೂರೇ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಆಮೇಲೆ ತೋರಿಸ್ತೀನಂತೆ ನಾನು ನಿಮಗೆ. ಈಗ ನಾವು ಇಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಬಂದ್ವಿ. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಕ್ಲೋಸ್ ಮಾಡ್ತಾ ಇದ್ರು ಆಲ್ರೆಡಿ. ಹಂಗಾಗಿ ಫಾಸ್ಟ್ ಹೋಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ಓಡ್ತಾ ಇದ್ದೀವಿ, ನಾವು ಎಲ್ಲರೂ ರನ್ ಮಾಡ್ತಾ ಇದ್ದೀವಿ. ಇನ್ನು ಮತ್ತೆ ದೇವ್ರ ದರ್ಶನ ಆಗಲ್ಲಂತ. ಇದು ವೆಂಕಟೇಶ್ವರ ಸ್ವಾಮಿ, ಹಾಗೆ ನರಸಿಂಹ ಸ್ವಾಮಿ ನೋಡ್ಬೋದು ನೀವು. ಲಕ್ಷ್ಮೀದೂ ತೊಗೊಳಕ್ಕಾಗಲಿಲ್ಲ. ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಈಗ ಪ್ರಸಾದಕ್ಕೆ ಬಂದಿದ್ದೀವಿ.
ಫ್ರೆಂಡ್ಸ್, ಹೊರಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ನೈಟ್ ಆಗಿರೋದ್ರಿಂದ ಫುಲ್ ಇಡೀ ಲೈಟ್ಸು ಹಾಗೆ ಇಡೀ ಬೆಂಗಳೂರು ಸೂಪರಾಗಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ.